ಮಾಡೋಣ. ಮದ್ವೆ ಗಂಡನ್ನ ಬದಲಾಯಿಸಿ ರಾಕೇಶ್ ಪ್ಲೇಸ್ ಅಲ್ಲಿ ರಾಹುಲ್ನ ಕೂರಿಸಿ ಶ್ರಾವ್ಯ ಜೊತೆ ಮದ್ವೆ ಮಾಡಿಸಿ ಒಡವೆ ತಗೊಂಡ್ಬಿಡೋಣ. ಎಸ್, ಈಗಲೇ ರಾಹುಲ್ಗೆ ಫೋನ್ ಮಾಡ್ತೀನಿ. ಹಲೋ ರಾಹುಲ್, ಎಲ್ಲಿದ್ಯಾ? ನಿಮ್ಮ ಹತ್ರದಲ್ಲೇ ಇದ್ದೀನಿ, ಹೇಳಿ. ಇಲ್ವಾ? ಏನು, ನನ್ನ ಪ್ಲಾನಿಂದ ಆಚೆ ಆಗ್ಬೇಕು ಅಂತಿದ್ದೀರಾ? ನಿಮ್ಮಿಷ್ಟದಂತೆಯೇ ಆಟ ಆಡ್ತಿದ್ದೀರಾ? ಅಯ್ಯೋ, ಹಾಗೇನಿಲ್ಲ ಕಣೋ. ಹಾಗೇನಾದ್ರೂ ಇದ್ರೆ ನಿನಗ್ ಮೊದ್ಲೇ ಹೇಳಿರ್ತೀವಲ್ವಾ? ನನಗೆ ಹೇಳ್ದೆ ನೀವೇನ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇವಾಗ ಏನಾಗ್ಬೇಕು ಹೇಳಿ. ಅದನ್ನೆಲ್ಲ ಮರ್ತ್ಬಿಡು ರಾಹುಲ್. ಮೊದ್ಲು ನಾವ್ ಏನ್ ಪ್ಲಾನ್ ಮಾಡಿದ್ವೋ ಅದನ್ನ ಹಾಗೆ ಎಕ್ಸಿಕ್ಯೂಟ್ ಮಾಡೋಣ. ರಾಜೇಶ್ ಪ್ಲೇಸ್ ಅಲ್ಲಿ ನೀನ್ ಹೋಗಿ ಶ್ರಾವ್ಯನ್ನ ಮದ್ವೆ ಮಾಡ್ಕೋ. ಅದನ್ನೇ ಮಾಡಕ್ ಹೊರಟಿರೋದು. ಏಯ್, ಸ್ವಲ್ಪ ಮಿಸ್ ಆಗಿದ್ರು ಸಿಕ್ಕಾಕೊಂಡ್ ಬಿಡ್ತಾ ಇದ್ದೆ ಅಲ್ವೋ? ನಿನ್ನ ಮದ್ವೆ ಗಂಡಿನ ರೂಮಿಗೆ ಹೋಗು ಅಂದ್ರೆ ಶ್ರಾವ್ಯ ರೂಮ್ ಕಡೆ ಹೋಗ್ತಿದ್ಯಲ್ಲ. ಸಿಕ್ಕಾಕೊಂಡಿದ್ರೆ ನಿನಗ್ ಮದ್ವೆ ಅಲ್ಲ, ತೀತಿ ಆಗ್ತಾ ಇತ್ತು. ಸ್ವಲ್ಪ ಹುಷಾರಾಗಿರು ರಾಹುಲ್, ಸಿಕ್ಕಾಕೊಂಡು ನಮ್ ಪ್ಲಾನ್ ಹಾಳು ಮಾಡ್ಬೇಡ. ಸಾರಿ ಬ್ರೋ, ಅವಳು ನನ್ನ ಕರಿತಾಳೆ ಅನ್ಕೊಂಡಿರ್ಲಿಲ್ಲ. ಮುಹೂರ್ತಕ್ಕೆ ಜಾಸ್ತಿ ಟೈಮ್ ಇಲ್ಲ. ಮದ್ವೆ ಗಂಡಿನ ಪ್ಲೇಸ್ಗೆ ನೀನ್ ಬೇಗ ಹೋಗ್ಬೇಕು ರಾಹುಲ್. ನಿಮ್ಗಿರೋಷ್ಟು ಟೆನ್ಷನ್ ನನಗೂ ಇದೆ, ಅದು ನೀನು ಜಾಸ್ತಿ ಮಾಡ್ಬೇಡಿ. ಮಾತ್ರ ಆಗಿರ್ದೆ ವಿಷಯ ಏನಾದ್ರೂ ಆಗಿದ್ರೆ? ತುಂಬಾ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದೀರಾ. ಸ್ಪ್ರೇ ಹಾಕೊಂಡ್ರ? ಇನ್ನೂ ಇಲ್ಲ. ಬೇಗ ರೆಡಿಯಾಗಿ, ನಿಮ್ಮನ್ನ ಮಂಟಪಕ್ಕೆ ಯಾವಾಗ ಬೇಕಾದ್ರೂ ಕರಿಬಹುದು. ಓಕೆ. ಏನ್ ರಾಜೇಶ್, ಈ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ. ಯಾವ ಬ್ರ್ಯಾಂಡ್ ಇದು? ಬ್ರ್ಯಾಂಡು ರಾಜೇಶ್ ರಾಜೇಶ್ ಎಸ್. ಅಜ್ಜಿ, ಚಿಕ್ಕಮ್ಮ, ಎಲ್ರೂ ಅಲ್ಲಿದ್ದಾರೆ. ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನೀನ್ ಯಾಕೋ ಇಲ್ಲಿಗೆ ಬಂದೆ? ಮದ್ವೆ ಮಂಟಪನೆಲ್ಲ ವಿಡಿಯೋ ಮಾಡ್ತಿದ್ದೀನಿ ಅಜ್ಜಿ. ವಿಡಿಯೋ ಮಾಡೋದಕ್ಕೆ ಇಲ್ಲೇನಿದೆ ರಾಕಿ? ಮಂಟಪದ ಹತ್ರ ಎಲ್ರೂ ಇದ್ದಾರೆ, ಅಲ್ಲ ಹೋಗ್ತೆಗಿ. ಹಾಗಾದ್ರೆ ನೀವು ನನ್ ಜೊತೆ ಬನ್ನಿ ಚಿಕ್ಕಮ್ಮ. ಅದು ನಾವು ಮದ್ವೆ ಗಂಡನ್ ಕರ್ಕೊಂಡ್ ಬರ್ತೀವಿ, ನೀನ್ ಹೋಗು. ಏನು, ಭಾವ ಒಳಗಡೆ ಇದ್ದಾರಾ? ಭಾವ ನಿಂತ್ಕೋ. ರಾಕಿ, ನೀನಿನ್ನೂ ಚಿಕ್ಕವನು, ಹಾಗೆಲ್ಲ ಒಳಗಡೆ ಹೋಗ್ಬಾರ್ದು. ನಮ್ಮ ಭಾವನೆ ತರ ಚಿಕ್ಕಮ್ಮ. ನಿಂತ್ಕೊಳ್ಳೋ. ಏಯ್, ಹೇಳಿದ್ನಲ್ಲ, ಹೋಗಿ ವಿಡಿಯೋ ತೆಗಿ ಹೋಗು. ಅಲ್ಲಿ ಶ್ರಾವ್ಯ ರೆಡಿ ಆಗ್ತಿದ್ದಾಳೆ, ಹೋಗು ಅಲ್ಲಿ ವಿಡಿಯೋ ತೆಗಿ. ಹೋಗು ಹೋಗು, ನಡಿ ನಡಿ.
ನೀವು ಬನ್ನಿ. ನೀವಿಬ್ರು ಮಂಟಪದ ಹತ್ರ ಏನು ಗೊತ್ತಿಲ್ಲದಿರೋ ತರ ಇರಿ. ಸರಿ ಸರಿ. ನಡಿ ನಡಿ. ಅಮ್ಮ, ಮದುಮಗಳನ್ನ ಕರ್ಕೊಂಡ್ ಬನ್ನಿ. ಈಗ ಒಬ್ಬರ ತಲೆ ಮೇಲೆ ಒಬ್ರು ಜೀರಿಗೆ ಬೆಲ್ಲ ಹಾಕ್ಬೇಕು. ಮೊದಲು ಹುಡುಗಿ ಹುಡುಗನ್ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕ್ಬೇಕು. ಹಸೆ ಮನೆ ಮೇಲೆ ಇರ್ಬೇಕಾದನು ವಾಶ್ರೂಮ್ ಅಲ್ಲಿ ಏನೋ ಮಾಡ್ತಿದ್ಯಾ? ಅಷ್ಟಕ್ಕೂ ನಿನ್ ಪ್ಲೇಸ್ಗೆ ರಾಜೇಶ್ ಹೇಗ್ ಬಂದ? ಹೇಳೋ. ನಾವ್ ಹೇಳ್ತೀವಿ. ಸಿಂಧು, ಬಿಂದು, ನೀವೇನ್ ಇಲ್ಲಿಗೆ ಬಂದಿದ್ದೀರಾ? ಮೊದ್ಲು ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರೋ ಅದನ್ ಹೇಳಿ. ಅದು ವಾಶ್ರೂಮ್ಗೆ ಬಂದ್ವಿ. ಮದ್ವೆ ಹೆಣ್ಣಿನ ರೂಮ್ ಇರೋವಾಗ ಮದ್ವೆ ಗಂಡಿನ ರೂಮ್ಗೆ ಯಾಕೆ ಬಂದ್ರಿ? ನಿಂತ್ಕೊಳ್ಳೋ. ಎಲ್ಗ್ ಹೋಗ್ತಿದ್ಯಾ? ಬಿಂದು, ಇವನನ್ ಸ್ವಲ್ಪ ವಿಚಾರಿಸ್ಕೋ. ಪ್ಲೀಸ್ ಮೇಡಮ್, ಹೊಡಿಬೇಡಿ. ಬಿಟ್ಬಿಟ್ರೆ ಓಡೋಗ್ತೀನಿ. ಓಡ್ ಹೋಗೋದಲ್ಲ, ಮತ್ತೆ ಕಾಣಿಸ್ಕೊಂಡ್ರೆ ಕೊಂದ್ ಹಾಕ್ತೀನಿ. ನೀವೆಲ್ಲಿಗೆ ಹೋಗ್ತಿದ್ದೀರಾ? ನಿಮ್ ಹತ್ರ ತುಂಬಾ ಕೆಲ್ಸ ಬಾಕಿ ಇದೆ. ನಮ್ಮ ಹತ್ರ ಏನ್ ಕೆಲ್ಸ? ಮದ್ವೆ ನಡೀತಿದ್ಯಲ್ಲ, ನಾವ್ ಹೋಗ್ಬೇಕು. ಹೌದಮ್ಮ, ಪ್ಲೀಸ್ ಪ್ಲೀಸ್. ಓ, ಈ ಮದ್ವೆ ನಡೆಯೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಯಾರು ಹೇಳಿದ್ದು? ಇನ್ಯಾರು? ಓಡ್ ಹೋಗಿರೋ ರಾಹುಲ್. ಅವನ್ ಬಗ್ಗೆ ನಮ್ಗೆ ಗೊತ್ತಾಯ್ತು ಅನ್ಕೋತಿದ್ದೀರಾ?
ಹೆಸರಿಗೆ ವಯಸ್ಸಲ್ಲಿ ನಾನು ದೊಡ್ಡವನೇ ಆಗಿದ್ರು ಜವಾಬ್ದಾರಿ ಹೊತ್ತು ಈ ಮದುವೆನ ಮಾಡಿಕೊಟ್ಟಿದ್ದು ಅಳಬೇಡಮ್ಮ. ತುಂಬಾ ಮುದ್ದಾಗಿ ಬೆಳೆಸಿರೋ ನಮ್ಮ ಮುದ್ದ ಕಂದನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ರಾಜೇಶ್. ನಿಮ್ಮ ನಿಜವಾದ ಪ್ರೀತಿ ಈಗ ತಾನೇ ಶುರುವಾಗಿದೆ. ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಆತ್ಮವಿಶ್ವಾಸ ಮತ್ತೆ ಪ್ರೀತಿನ ಕೊಟ್ಟು ಪರಸ್ಪರ ಗೌರವದಿಂದ ಇದ್ದು ನಿಮ್ಮ ಪ್ರೇಮ ಅನ್ನೋ ಸಂಬಂಧ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ನಮ್ಮನ್ನ ಮರ್ತೋಗ್ಬೇಡ, ಆಗಾಗ ಫೋನ್ ಮಾಡ್ತಾ ಇರು. ಹಾ ಶ್ರಾವ್ಯ, ನನ್ನೂ ಮರಿಬೇಡ, ಆಗಾಗ ಫೋನ್ ಮಾಡ್ತಿರು. 1 ವರ್ಷ ಆದ್ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕು. ಯಾವ ಗುಡ್ ನ್ಯೂಸ್ ಅಂತ ಗೊತ್ತಾಯ್ತಲ್ಲ? ರಾಹುಕಾಲ ಬರೋಕ್ ಮುಂಚೆನೆ ಹೊರಡ್ಬೇಕು. ಬೇಗ ಕಳಿಸ್ಕೊಡಿ. ಎಲ್ಲ ಮುಗ್ದೋಯ್ತು. ನಮ್ 7 ತೊಲ ಬಂಗಾರ ಶ್ರಾವ್ಯ ಜೊತೆ ಅತ್ತೆ ಮನೆಗೆ ಹೋಗ್ತಾ ಇದೆ. ನಮ್ಮ ಆಸೆ ಎಲ್ಲ ಕಾವೇರಿಲ್ ಕೊಚ್ಕೊಂಡ್ ಹೋಯ್ತು. ಇನ್ನು ನಾವು ಅಮೆರಿಕಕ್ಕೆ ಹೋಗಕ್ಕಾಗಲ್ಲ. ಈ ಮನೇಲೆ ಹಿಟ್ಟು ರುಬ್ಕೊಂಡು ಚಟ್ನಿ ಮಾಡ್ಕೊಂಡು ಎಂಜಲ್ ತಟ್ಟೆ ತೊಳ್ಕೊಂಡು ದರಿದ್ರದವ್ರ ತರ ಬದುಕ್ಬೇಕು. ಅದಕ್ಕಿಂತ ಸಾಯೋದೇ ಮೇಲು. ಏನಾದ್ರೂ ಮಾಡಿ ಮೊದಲು ಈ ಕೊಂಪೆಯಿಂದ ಆಚೆ ಬರೋಣ. ಶ್ರಾವ್ಯನ ಕಳ್ಸ್ಕೊಟ್ಮೇಲೆ ನಾವು ಹೋಗೋಣ. ಹೊರಟೋಗೋಣ. ಹೋಗ್ ಬರ್ತೇನ್ ಚಿಕ್ಕಪ್ಪ, ಹೋಗ್ ಬರ್ತೇನ್ ಚಿಕ್ಕಮ್ಮ, ಹೋಗ್ ಬರ್ತೇನ್ ತಾತ, ಅಮ್ಮ ಹೋಗ್ ಬರ್ತೇನೆ, ಅಪ್ಪ ಹೋಗ್ ಬರ್ತೇನೆ. ಹಾರಿಕಾ, ಅಖಿಲ್ ನಿಮ್ಗೆ ಅಳಿ ಆಗೋಕ್ಕೂ ಮುಂಚೆ ನನಗೆ ತಮ್ಮ. ನೀವು ಅದ್ ಹೇಗೆ ಕರ್ಕೊಂಡು ಹೋಗ್ತೀರ ಅವನ್ನ? ನಿಮ್ ಜೊತೆ ಇರೋದು ಅಖಿಲ್ಗೆ ಇಷ್ಟ ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೂವರು ಅಣ್ಣ ತಮ್ಮಂದ್ರ ಜೊತೆಲೇ ಇರ್ಬೇಕು ಅನ್ನೋದು ನಮ್ಮ ಅತ್ತೆ ಮಾವನ ಆಸೆ ಚಿಕ್ಕಮ್ಮ. ದಯವಿಟ್ಟು ನಮ್ಮ ಫ್ಯಾಮಿಲಿನ ಬೇರೆ ಮಾಡಬೇಡಿ. ಮಕ್ಳೆಲ್ಲ ಒಟ್ಟಾಗಿರ್ಬೇಕು ಅಂತ ಹೇಳಿ ನಿಮ್ ಅತ್ತೆ ಮಾವ ಎಲ್ಲಿಗೆ ಹೋದ್ರು ವಸುಂಧರ? ವಯಸ್ಸಾಗಿರೋರೆ ಬೇರೆ ಇರ್ಬೇಕಾದ್ರೆ ನಾನು ಅಳಿಯ ಮಗ್ಳು ಯಾಕಿರ್ಬಾರ್ದು? ನಮ್ಮ ಅಪ್ಪ ಅಮ್ಮ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗಿದ್ದಾರೆ. 1 ವಾರ ಬಿಟ್ಕೊಂಡು ವಾಪಸ್ ಬರ್ತಾರೆ. ಬೇಕಾದ್ರೆ
ನನ್ನ ಅಳಿಯ ಮಗಳು ಕೂಡ ಅವಾಗವಾಗ ಬಂದು ಹೋಗ್ತಾರೆ ಬಿಡು, ಅದ್ರಲ್ಲೇನಿದೆ. ದಯವಿಟ್ಟು ನಮ್ಮನ್ನ ಬೇರೆ ಮಾಡಬೇಡಿ ಆಂಟಿ, ಅಖಿಲ್ ಬರಲ್ಲ. ನಿಮ್ಗಿನ್ನೂ ವಿಷಯ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಭಾಸ್ಕರ್. ಅಖಿಲ್ನ ನಾನ್ ಕರ್ಕೊಂಡು ಹೋಗೋದಲ್ಲ, ಅಖಿಲ್ಲೇ ಇಲ್ಲಿಗ್ ಬರ್ತಾ ಇಲ್ಲ. ಈ ಮಾತು ಹೇಳ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ಫೋನ್ ಮಾಡಿ ಕೇಳ್ತಿರೇನೋ? ನಿನ್ ಜೊತೆ ಫೋನಲ್ಲಿ ಮಾತಾಡೋದಕ್ಕೂ ಕೂಡ ಅಖಿಲ್ಗಿಷ್ಟ ಇಲ್ಲ. ನೀವ್ ನಮ್ಮಿಂದ ಎಷ್ಟು ದೂರ ಇರ್ತಿರೋ ಅಖಿಲ್ಗೆ ಅಷ್ಟು ಒಳ್ಳೇದು. ನೀವ್ ಅಖಿಲ್ಗೆ ಒಳ್ಳೇದನ್ನೇ ಬಯಸೋದಾದ್ರೆ ಅಖಿಲ್ನ ಮರ್ತ್ ಹೋಗಿ. ಇನ್ಮೇಲೆ ಅಖಿಲ್ ನಿಮ್ ಅಣ್ಣ ತಮ್ಮಂದ್ರಲ್ಲಿ ಒಬ್ಬ ಅಲ್ಲ, ನನ್ನ ಏಕೈಕ ಅಳಿಯ. ಹೋಗೋಣವಾ ಮಮ್ಮಿ? ಎಸ್ ಬೇಬಿ. ಇವ್ರಿಗೆ ನೀನೇನಾದ್ರೂ ಹೇಳೋದಿದ್ಯಾ? ಗುಡ್ ಬೈ, ಗುಡ್ ಬೈ ಫಾರ್ ಎವರ್. ಈ ಅಭಿ ಹತ್ರ ಇಲ್ದೇ ಇರೋ ಚಾಕ್ರಿ ಮಾಡೋದಕ್ಕಿಂತ ನನ್ ಚಿಕ್ಕಳಿಯನ್ ಜೊತೆ ಹಾಯಾಗಿರ್ತೀನಿ. ಅಭಿ ನಿನ್ಗೇನ್ ಕಷ್ಟ ಕೊಟ್ಟಿದ್ದಾನೆ? ನಿನ್ನ ತಾಯಿ ತರ ನೋಡ್ಕೊಂಡಿದ್ದಾನಲ್ಲ, ನೀನು ಅವ್ರ ಜೊತೆ ಹೋಗ್ತಿದ್ಯಾ? ಇವ್ರ ಜೊತೆ ನೀನು ನಿನ್ ಹೆಂಡ್ತಿನೂ ಇರಕ್ಕಾಗಲ್ವೋ? ಸಾಲ ತೀರ್ಸಕ್ಕಾಗ್ದೆ, ಇಡ್ಲಿ ಮಾರಕ್ಕಾಗ್ದೆ, ದಿಕ್ಕಿಲ್ದಿರೋ ಸಾವ್ ಸಾಯ್ತೀರಾ. ನನ್ ಮಾತ್ ಕೇಳಿ, ನೀವು ಗಂಟು ಮುಟೆ ಕಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಿ. ನಡೀರಿ ಸಿಸ್ಟರ್. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು, ಬೇರೆ ಆಗದೆ ಒಟ್ಟಿಗೆ ಇರ್ಬೇಕು. ಅನ್ಕೊಂಡಿದ್ದೆಲ್ಲ ನಡೆಯಲ್ವಲ್ಲ? ಯಾಕೆ ನಡೆಯಲ್ಲ? ಇವತ್ತು ಅವ್ರ ಬರ್ತ್ಡೇ ಫಂಕ್ಷನ್ ಇದೆಯಲ್ಲ, ಆ ಫಂಕ್ಷನ್ ನೀವು ಹೋದ್ರೆ ಆಯ್ತಪ್ಪ. ನಾನಾ ಫಂಕ್ಷನ್ಗೆ ಹೇಗ್ ಹೋಗ್ಲಿ? ನಮ್ಮ ಪಕ್ಕದ ಮನೆಯವ್ರು ಹೋಗ್ತಿದಾರಲ್ಲ, ನೀವು ಹಾಗೆ ಹೋಗಿ. ಇದಕ್ಕೂ ಮುಂಚೆ ಅವ್ರು ಹೇಳ್ದಾಗೆ ದೇವ್ರ ಮದುವೆಗೆ ಎಲ್ಲರೂ ಬಂಧುಗಳೇ. ಹೌದು, ಅದು ನೋಡಿ ಹೊಸವ್ರೆ, ನಮ್ಮ ಜೀವನದಲ್ಲಿ ಕೆಲವರು ಪ್ರಭಾವ ಬೀರ್ತಾರೆ. ಅಂಥ ವ್ಯಕ್ತಿಗಳನ್ನ ಪ್ರತ್ಯಕ್ಷವಾಗಿ ನೋಡಿ, ಮೀಟ್ ಮಾಡಿ ಮಾತಾಡಿದಾಗ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗ್ಬಿಡುತ್ತೆ. ಅದಕ್ಕೆ ಹೀರೋಗಳನ್ನ, ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಫ್ಯಾನ್ಸ್ ಎಲ್ಲರೂ ಉತ್ಸಾಹ ತೋರಿಸ್ತಾರೆ. ಅಂಥ ಉತ್ಸಾಹನೇ ಇವತ್ತು ನಿಮ್ಮಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೇನೆ ಆ ಫಂಕ್ಷನ್ಗೆ ನೀವು ಹೋಗಿ ಬನ್ನಿ. ಹೋಗ್ಬೇಕು ಅಂತ ಇಷ್ಟನೇ, ಆದ್ರೆ ಅಬ್ದುಲ್ ಕಲಾಂ ಅವ್ರನ್ನ ನೋಡಿ ಎಷ್ಟೊಂದು ಜನ ಸ್ಟೂಡೆಂಟ್ ಇನ್ಸ್ಪೈರ್ ಆಗಿದ್ದಾರೆ. ಹಾಗೆ ನೀವು ನಿಮ್ಮ ಮೇಡಮ್ನ ನೋಡಿದಾಗ ನಿಮಗೂ ಇನ್ಸ್ಪಿರೇಷನ್ ಸಿಗ್ಬೋದೇನೋ.
ಯಾರಪ್ಪ ಇದು ಬ್ಯಾನರ್ ಕಟ್ಟಿದ್ದು? ನೀನೇನಾ? ಇಲ್ಲಿ ನೋಡು ಎಷ್ಟು ಲೂಸಾಗಿ ಕಟ್ಟಿದ್ಯಾ ಅಂತ. ಕೆಳಗೆ ಬಿದ್ದೋಗ್ತಾ ಇತ್ತು. ಇದು ಬರೀ ಬ್ಯಾನರ್ ಅಷ್ಟೇ ಅಲ್ಲ, ನಮ್ಮ ಕುಟುಂಬದ ಗೌರವ ಗೊತ್ತಾ? ಸರಿಯಾಗಿ ಕಟ್ಟು. ಏನಪ್ಪ ಅಲ್ಲಿ ಡೆಕೋರೇಷನ್ ಸರಿಯಾಗಿಲ್ಲ ನೋಡು. ಇಲ್ಲಿ ನೋಡು, ಬೇಗ ಚೇರ್ಸ್ ಹಾಕೋ. ಯಾವಾಗ ಹಾಕ್ತೀಯಾ? ಅಲ್ಲಿ ಲೈಟ್ಸು ಸರಿಯಾಗಿ ಹಾಕಿಲ್ಲ ನೋಡಿ. ಅಯ್ಯೋ, ಆ ಚೇರ್ಗಳನ್ನೆಲ್ಲ ಹೆಂಗೆಂಗೋ ಹಾಕಿದಿರಾ, ಸರಿಯಾಗಿ ಹಾಕಿ. ಯಾರೇ ಅವರು ಇಷ್ಟೊಂದು ಓಡಾಡ್ತಿದ್ದಾರೆ? ಅವ್ರು ಯಾರು ಅಂತ ಗೊತ್ತಿಲ್ವಾ? ಸುಮಿತ್ರಾ ದೇವಿಯವರ ಮೈದ ಚಲಪತಿ ಅಂತ. ಸುಮಿತ್ರಾ ದೇವಿಯವರು ಸೀತಾ ಮಾತೆ ಆದ್ರೆ ಈ ಚಲಪತಿಯವರು ಲಕ್ಷ್ಮಣ ಇದ್ದ ಹಾಗೆ. 5 ನಿಮಿಷದಲ್ಲಿ ನಮ್ಮ ಅತ್ತಿಗೆ ಅವ್ರು ಬರ್ತಿದ್ದಾರೆ. ಎಲ್ರೂ ಸಾಲಾಗಿ ಬರ್ಬೇಕು. ತಳ್ಳಾಡಿ ಮೈ ಮೇಲೆ ಬೀಳ್ಬಾರ್ದು. ಹುಷಾರಾಗಿ ನಿಂತ್ಕೊಳ್ಳಿ. ಹಾ, ಅದನ್ನ ಸರಿಯಾಗಿ ಮಾಡಿ. ಅವ್ರ ಕೆಲ್ಸನೆಲ್ಲ ಇವರೇ ನೋಡ್ಕೊಳ್ಳೋದು. ಸುಮಿತ್ರಾ ದೇವಿಯವ್ರ ಗಂಡ ತೀರ್ಕೊಂಡ್ಮೇಲೆ ಈ ಚಲಪತಿ ಅವರೇ ಅವ್ರ ಮಗನ್ ತರ ಇದ್ದು ಅವ್ರ ಮನೇನ, ಆಸ್ತಿನ, ಸುಮಿತ್ರಾ ದೇವಿಯವ್ರ ಮಕ್ಕಳನ್ನ ಇವರೇ ನೋಡ್ಕೋತಾ ಇರೋದು. ಸುಮಿತ್ರಾ ದೇವಿ ಅಂದ್ರೆ ಯಾರು ಮಮ್ಮಿ? ನನ್ ರೋಲ್ ಮಾಡೆಲ್ ರಾಕಿ. ಎಷ್ಟೆಲ್ಲ ಕಷ್ಟಪಟ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಅವ್ರನ್ನ ಒಂದು ಸಲ ನೋಡ್ಬೇಕು ಅಂತ ಹೇಳಿದ್ದಕ್ಕೆ ನಿಮ್ ಡ್ಯಾಡಿ ನಮ್ಮನ್ನ ಇಲ್ಲ ಕಳ್ಸಿದ್ರು. ಅವ್ರು ಎಲ್ಲಿದ್ದಾರೆ ಮಮ್ಮಿ? ಇನ್ನೂ ಬಂದಿಲ್ಲ ಅನ್ಸತ್ತೆ. ಅವ್ರು ಬಂದ್ಮೇಲೆ ಫಂಕ್ಷನ್ ಮುಗಿಯೋಷ್ಟ್ರಲ್ಲಿ 1-2 ನಿಮಿಷನಾದ್ರೂ ಅವ್ರ ಹತ್ರ ಮಾತಾಡ್ಬೇಕು. ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನಗೂ ಏನಾದ್ರೂ ಕೆಲ್ಸ ಕೊಡಿಸ್ತಾರ ಕೇಳ್ಬೇಕು. ವಿಶ್ ಯು ಗುಡ್ ಲಕ್ ಮಮ್ಮಿ. ಥ್ಯಾಂಕ್ ಯು. ಬಾ ಕೂತ್ಕೋ. Wish you many more happy returns of the day, madam. ಥ್ಯಾಂಕ್ ಯು ಅಮ್ಮ. ಹಾ, ಹ್ಯಾಪಿ ಬರ್ಡೇ ಮ್ಯಾಮ್. ನೀವಂದ್ರೆ ನಮ್ಮ ಅಮ್ಮಗ್ ತುಂಬಾ ಇಷ್ಟ. ನೀವೇ ನಮ್ಮ ಮಮ್ಮಿಗೆ ರೋಲ್ ಮಾಡೆಲ್. ಹೌದಾ? ನಡೀರಿಮ್ಮ, ಜಾಸ್ತಿ ಹೊತ್ತು ಸ್ಟೇಜ್ ಮೇಲೆ ಇರಬಾರ್ದು. ಇನ್ನೂ ತುಂಬಾ ಜನ ಇದ್ದಾರೆ. ನಮ್ಮ ಮಮ್ಮಿಗೆ ಮೇಡಮ್ ಹತ್ರ 2 minutes ಮಾತಾಡಕ್ ಬಿಡಿ ಅಂಕಲ್. ರಾಕಿ, ಕೇಕ್ ಕಟ್ಟಿಂಗ್ ಆದ್ಮೇಲೆ ಮಾತಾಡ್ತೀನಿ. ಒಳ್ಳೇದು.
ಬಂದಿಲ್ಲ. ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗಾಗಿದೆ. ಹಸುವಿಂದ ಸಾಯ್ತಾ ಇದ್ದೀನಿ. ಸತ್ ಹೋಗು. ಯಾಕೆ ಹೀಗೆ ಹೇಳ್ಬಿಟ್ಟೆ? ಮತ್ತೆ ಇನ್ನೇನ್ ಆಂಟಿ, ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ವಾ? ನಿಂಗ್ ಗೊತ್ತಿಲ್ವೇನೆ ನಾನು ಹಸುವಿಗೆ ತಡೆಯೋದಿಲ್ಲ ಅಂತ. ಇನ್ಮೇಲೆ ತಡ್ಕೋಬೇಕು. ಇದೇನು ಆ ಮನೆ ಅಲ್ಲ, ಕೇಳಿದ ತಕ್ಷಣ ತಂದು ಮುಂದೆ ಇಡೋದಕ್ಕೆ. ಏನೇ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ನಿಜ ಹೇಳ್ತಾ ಇದ್ಯಾ? ನಿಂತರ ವಸು ಯಾವತ್ತೂ ಬೈಲಿಲ್ಲ. ಹೌದು, ವಸು ಅಕ್ಕ ಬೈಯಲ್ಲ, ಆದ್ರೆ ಹೊಡಿತಾರೆ. ಅಪ್ಪಿತಪ್ಪಿ ನೀನು ನನ್ನ ಹೊಡಿತೀಯೇನೆ? ನೀವ್ ಹೀಗೆ ಆಡ್ತಾ ಇದ್ರೆ ಅದೇ ಕೆಲ್ಸ ಮಾಡ್ತೀನಿ. ಇಂಥ ಜೀವನ ಮಾಡಿ ನಿನ್ನ ಹತ್ರನೂ ಕಪಾಳಕ್ ಬಾರಿಸ್ಕೋಬೇಕಾ ನಾನು? ಜೀವನ ನಮಗ್ ಕೊಡ್ತಾ ಇರೋ ಏಟಿನ ಮುಂದೆ ನಿಮಗ್ ಕೊಡೋ ಏಟು ಲೆಕ್ಕನೇ ಅಲ್ಲ. ಹಾರಿಕಾ, ಬಂದ್ಯೇನೋ? ನನ್ನ ಬದುಕಿಸ್ಬಿಟ್ಟೆ ಕಣೋ. ಏನಾಯ್ತು? ನೀನ್ ಬರೋದ್ ಇನ್ನೊಂದ್ 10 ನಿಮಿಷ ತಡ ಆಗಿದ್ದು ಆಂಟಿ ನನ್ನ ಕಿತ್ತು ತಿನ್ಬಿಟ್ಟು. ಅದ್ಕೆ ಏಯ್, ಬೇಗ ಕಾರ್ ತೆಗಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಮೇಡಮ್ ಅವ್ರನ್ನ ಕಾಪಾಡಿದ್ವಿ ರಾಕಿ. ಹ್ಞೂ ಮಮ್ಮಿ, ಆದ್ರೆ ಮೇಡಮ್ ಯಾಕೆ ತಲೆ ಸುತ್ತ ಬಿದ್ರು? ಟೆನ್ಷನ್ಗೆ BP ಜಾಸ್ತಿ ಆಗಿರುತ್ತೆ ರಾಕಿ. ಏನಾಗಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದಾರಲ್ಲ. ಮೇಡಮ್ ಹತ್ರ ಜಾಬ್ ಕೇಳ್ಬೇಕು ಅನ್ಕೊಂಡಿದ್ಯಲ್ಲ ಮಮ್ಮಿ, ಆ ಚಾನ್ಸ್ ಮಿಸ್ ಆಗೋಯ್ತು. ಪರವಾಗಿಲ್ಲ ರಾಕಿ, ಮೇಡಮ್ ಅವರು ಜೀವಂತವಾಗಿದ್ರೆ ಸಾಕು. ನಿಜವಾಗ್ಲೂ ನಿಮ್ಮ ಪ್ರಾಣನೇ ಕಾಪಾಡ್ಬಿಟ್ರಿ ಮೇಡಮ್. ನಿಮ್ ಧೈರ್ಯ ನಾವು ಮೆಚ್ಚಲೇಬೇಕು ಮೇಡಮ್.